ಯಪ್ಪ ಯಪ್ಪ ದೇವ್ರೆ, ಏನಾರು ಕೆಲಸ ಮಾಡೋದು ಹೋಗು. ಇವಾಗ ತಾನೇ ಒರೆಸ್ಬಿಟ್ಟು ಹೋಗಿದ್ದೀನಿ, ಆಗಲೇ ಇಷ್ಟು ನೀರು ತುಂಬ್ಕೊಂಡದೆ. ಇದನ್ನೇ ಒರೆಸ್ಕ ಕುತ್ಕೊಂಡ್ರೆ ಇನ್ಯಾವಾಗ ಹೊಲಕ್ಕೆ ಹೋಗ್ಲೋ ನಾನಂತೂ. ಇವತ್ತು ಇನ್ನೂ ಎಷ್ಟು ಕೆಲಸಗಳು ಬಿದ್ದಾವೆ, ಇದಂತೂ ನನ್ನದು ಏನು ಮಾಡ್ಲೋ. ಹಿಂಗೆ ಒರೆಸ್ಬಿಟ್ಟು ಹೋಗಿರ್ತೀನಿ, ತಿರ್ಗಾ ನೀರು ಚಟ್ಬಿಟ್ಟಿರುತ್ತೆ. ಫಸ್ಟ್ ಅದ್ರ ಮೇಲಕ್ಕೊಂದು ಇದು ಹಾಕಿಸ್ಬೇಕು ಕಪ್ಪ. ಈಚಿನ ಇನ್ನೂ ಕಸವೇ ಗೂಡ್ಸಿಲ್ಲ. ಅಯ್ಯೋ ಅಲ್ಲೋಸಿ ಗೂಡ್ಸ್ಬಿಟ್ಟು ಈಗ ಹಂಗೆ ಹೊಲಕ್ಕೆ ಹೋಯ್ತೀನಿ. ಈಚೆ ಏನು ಅಷ್ಟು ಗಲೀಜೆ ಆಗಿಲ್ವಲ್ಲ. ಓ ಗಂಗಾಜಿ, ಇಲ್ಲೇನು ಮಾಡ್ತಾ ಇದ್ಯಾ? ಅಯ್ಯೋ ಇನ್ನೆಂತಕ್ಕೆ ಬರಲಿ, ಕಸ ಗುಡಿಸ್ಬೇಕಿತ್ತಲ್ಲ, ಒಳಗೆ ಕಸ ಗುಡಿಸ್ಬಿಟ್ಟು ಈಚೆನೂ ಹಂಗೆ ಗೂಡಿಸ್ಬಿಡೋಣ ಅಂತ ಬಂದೆ. ಇವಾಗ ತಾನೇ ಒಳಗೆ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದೀನಿ. ಮೇಲ್ಗಡೆಯಿಂದ ಈಗಲೇ ನೀರು ಚೊಟ್ಟಿ ಎಲ್ಲ ತಿರ್ಗಾ ನೀರು ತುಂಬ್ಕೊಂಡಿದ್ದೆ. ಅದೇನು ಮಾಡ್ಲೋ ದೇವ್ರಿಗೆ ಗೊತ್ತು. ಈಚೇನು ಗಲೀಜೆ ಆಗಿಲ್ವಲ್ಲ ಬಿಡಾಜಿ, ಇದ್ಯಾಕೆ ಗುಡಿಸ್ತ್ಯಾ? ಮದೇವಕ್ಕ, ನಾನು ಹಂಗೆ ಅನ್ಕೊಂಡೆ, ಆದರೂ ಗೂಡಿಸ್ಬಿಡಮ್ಮ ಅನ್ಕೊಂಡು ಬಂದೆ. ಅಯ್ಯೋ ಇದೇನು ಕೆಲಸನೂ ಮುಗ್ದಿಲ್ಲ ಮದೇವಕ್ಕ. ಇನ್ನು ಮನೆ ಗೂಡಿಸಿ ಒರೆಸಿ, ಈಚ ಕಡೆ ಗೂಡಿಸಿ ರಂಗೋಲಿ ಹಾಕಿ ಅಡುಗೆ ಮಾಡ್ಬೇಕು. ಇನ್ನುವೇ ಹೊಲದ ಹತ್ರ ಹೋಗಿ ಅಡುಗೆ ಊಟ ಎಲ್ಲ ಕೊಡಬೇಕು. ದೇವಸ್ಥಾನ ಬೇರೆ ಇನ್ನೇನು ಕಟ್ತವ್ರೆ, ಕಟ್ಟಾಗೋಯ್ತಲ್ಲ ಇನ್ನೇನು, ಅದಕ್ಕೆ ಟೀ ಕಾಯಿಸ್ಕೊ ಕೊಡಬೇಕು. ಇನ್ನು ಯಾವ ಕೆಲಸವೂ ಮುಗ್ದಿಲ್ಲ. ಅಯ್ಯೋ ಬಿಡಕ್ಕ, ಅಡುಗೆಯನ್ನು ನಿಧಾನಕ್ಕೆ ಮಾಡ್ಕೊಳ್ಳೋವೆ. ಇವಾಗ ಟೀ ಒಂದು ಕೊಟ್ಬಿಡು ಅವ್ರಿಗೆ. ಅಯ್ಯೋ ಇಲ್ಲ ಕಮದೇವಿ, ಇನ್ನೂ ಊರಿಂದ ಬೆಂಗಳೂರಿಂದ ನನ್ನ ಮೊಮ್ಮಕ್ಕಳು ಮಗ ಸೊಸೆ ಇವರೆಲ್ಲ ಬತ್ತವ್ರು ಇವತ್ತು. ಅವ್ರಿಗೆಲ್ಲ ಅಡುಗೆ ಮಾಡ್ಬೇಕಲ್ಲ. ಓ ಊರಿಂದ ಎಲ್ಲ ಬತ್ತವ್ರಂಗಾರೆ, ಒಳ್ಳೆ ಹಬ್ಬ ಇವತ್ತು ಮನೇಲಿ. ಅಯ್ಯೋ ಒಳ್ಳೆ ಹಬ್ಬನೇ ಕವ, ಅದ್ರ ಜೊತೆ ಕೆಲಸವೂ ಮಾಡ್ಬೇಕಲ್ಲ. ಇವಾಗ ಹೋಗಿ ನಾನೆಲ್ಲನೂ ಅದು ಇದು ಎಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಇವನು ನನ್ನ ಮಗಂಗೆ ಹೇಳಿ ಕಳಿಸಿದೆ, ಮಟನ್ ತಗೋಬಾ ಚಿಕನ್ ತಗೋಬಾ ಅಂತ. ಇವನು ನೋಡಿದ್ರೆ ಇನ್ನೂ ಎಲ್ಲೋ ಅಡ್ರೆಸ್ಗೆ ಇಲ್ಲ. ಗಂಗಾಜಿ, ಪರ್ಸೇಗೌಡ್ರು ಅಲ್ಲಿ ನಮಗೆ ದಾರಿ ಸಿಕ್ಕಿದ್ರು. ಟೀ ಮಾಡ್ಕೊಂಡೋಗಿ ಸ್ವಲ್ಪ ಎಲ್ಲರಿಗೂ ಬೇಗ ಕೊಡ್ಬೇಕಂತೆ ಒಂದು ಫ್ಲಾಸ್ಕಲ್ಲಿ. ಯಾರು ಇನ್ನೂ ಏನು ತಿಂದಿಲ್ವಲ್ಲ, ಕೊಡೋದು ಬೇಗ ಮಾಡ್ಕೊಂಡೋಗಿ. ಓ ಹೌದಾ, ಸರಿ ಸರಿ ಆಯ್ತು ಹಂಗಾರೆ. ಇವಾಗ ಅದು ಮಾಡ್ಕೊಂಡೋಗಿ ಕೊಟ್ಬಿಡ್ತೀನಿ ಅಪ್ಪ. ಫಸ್ಟು ಈ ನೀರು ಬೇರೆ ತುಂಬಿಲ್ಲ. ನಾನು ಇನ್ನೂ ಈಗ ನೀರು ಇಕ್ಕೊಂಡು ದೇವ್ರ ಸಾಮಾನೆಲ್ಲ ಬೆಳಗ್ಬೇಕು. ನೀರೇ ತುಂಬಿಲ್ವಲ್ಲ ಇನ್ನೂ. ಮೋಟ್ರ್ ಹಾಕಿ 1 ಅವರ್ ಆಯ್ತು. ನಾನು ಬರೀ ಗುಯಿ ಅನ್ನೋ ಸೌಂಡ್ ಬರೋದೊಂದು ಗೊತ್ತು ಆ ಮೋಟ್ರಿಗೆ, ಇನ್ಯಾವ ಕೆಲಸವೂ ಆಗಲ್ಲ ಅದರಿಂದ. ಗಂಗಾಜಿ, ಬಿರ್ಬಿರ್ನೆ ಹೋಗಿ ಟೀ ಕಾಯಿಸ್ಕೋಗಿ ಕೊಡೋಗು. ಅಲ್ಲ ಗಂಗಾಜಿ, ದೇವ್ರ ಸಾಮಾನು ಬೆಳಗ್ಬೇಕು ಅಂತೀಯಾ, ಮಟನ್ ಮಾಡಬೇಕು ಅಂತೀಯಾ, ಏನು ನಿನ್ನ ಕತೆ? ಹೂಕವ, ಇವಾಗ ಬೆಳಿಗ್ಗೆ ಎತ್ತಿಕ್ಬಿಟ್ರೆ ಅವ್ನು ತರಾಷ್ಟೊತ್ತಿಗೆ ಇನ್ನು ನಾಳೆ ಬೆಳಗ್ಗೆ ತಪ್ಪದೆ ನನಗೆ. ನಾಳೆ ಮಂಗಳವಾರ ಪೂಜೆ ಮಾಡಬೇಕು ತಂದರೆ ಇವತ್ತೇ ಖಾಲಿ ಆಗೋಯ್ತದೆ ಮಟನ್ ಎಲ್ಲ. ನಾಳೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ರೆ ಮಂಗಳವಾರ ಸರಿ ಅಲ್ವಾ? ಅದಕ್ಕೆ ಕವ. ಸರಿ ಗಂಗಾಜಿ, ಹೂವಾಗಿವ ಏನಾದರೂ ಬೇಕಂದ್ರೆ ಪರ್ಸೇಗೌಡ್ರ ಹತ್ರ ಹೇಳ್ಬಿಟ್ಟು ಕಳಿಸಿ, ನಾನು ತಂದ್ಕೊಡ್ತೀನಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ. ಅಯ್ಯೋ ನಿನ್ಬಿಟ್ಟು ಇನ್ಯಾರಿಗೆ ಹೇಳ್ತೀನಿ ನಾನು, ಬುಡವ. ಸರಿ ಸರಿ, ಕಾಫಿ ಗೀಫಿ ಏನಾದರೂ ಮಾಡ್ಕೊಡ್ಲಾ? ಅಯ್ಯೋ ನಾನೇ ಇನ್ನು ನಿನ್ನನ್ನು ಮಾಡ್ಕೊ ಬಂದು ಕೊಡ್ಲಾ ಹೇಳು? ನೀನು ಅವ್ರಿಗೆಲ್ಲ ಮಾಡ್ಕೊಡ್ಬೇಕು, ಇನ್ನೇನು ನನಗೆ ಮಾಡ್ಕೊತೈ? ಯಾ ಕಾಫಿನೂ ಬೇಡ ಏನು ಬೇಡ, ನನಗೆ ಮನೆಗೆ ಹೋಗಿ ನಾನು ಬಿರ್ಬಿರ್ನೆ ಕೆಲಸ ಮಾಡಬೇಕು. ಹೋಗು ನೀನು, ಹೋಗೋದೇನೋ ಕೆಲಸ ಮಾಡೋಗು ಬೇಗ. ನಿಮ್ಮ ಮೊಮ್ಮಕ್ಕಳು ಸೊಸೆ ಮಗ ಎಲ್ಲ ಬಂದಮೇಲೆ ನನ್ನ ಕೂಗವ, ನಾನು ಹಸಿ ಮಾತಾಡ್ಸ್ಕೊ ಹೋಯ್ತೀನಿ ಅತ್ಲಾಗೆ. ಮದುವೆ ಕೂಗ್ತೀನಿ ಬಿಡು. ಒಂದು ಕಾಫಿ ಕುಡ್ಕೊ ಹೋಗ್ಬೋದಿತ್ತಪ್ಪ. ಅದೇನ 5 ನಿಮಿಷದ ಕೆಲಸಪ್ಪ, ಮಾಡ್ಕೊಡ್ತಿದ್ದೆ. ಟೀನೇ ಕುಡಿಬೇಕು ಕುತ್ಕೊಂಬದೇವಿ, ಟೀ ಮಾಡ್ಕೊಡ್ತಿದ್ದಲ್ಲ ಅವ್ರಿಗೂ. ಹೆಂಗೋ ನಾನು ಕುಡ್ಕೊಂಡೇ ಹೋಗೋದು ಕಣ. ಇಲ್ಲ ಗಂಗಾಜಿ, ನಾನು ಇನ್ನೂ ಮನೇಲಿ ಬೇಜಾನ್ ಕೆಲಸಗಳವೆ, ಅದನ್ನೆಲ್ಲ ಬಿಟ್ಬಿಟ್ಟು ಕೂತೀನಿ. ನೀನು ಹೋಗಿ ಮಾಡೋಗವ, ನಾನು ಹೋಯ್ತೀನಿ ಅತ್ಲಾಗೆ ಈಗ. ಹಂಗಾರೆ ಬತ್ತೆ ಮದೇವಿ. ಸರಿ ಸರಿ ಮದೇವಿ, ನೆಕ್ಸ್ಟ್ ಟೈಮ್ ಬಂದ ಕಾಫಿ ಕುಡ್ಕೊಂಡೇ ಹೋಗ್ಬೇಕು ನೀನು. ಇವತ್ತು ಕೂಗ್ತೀನಿ ಬಂದ್ಬಿಟ್ಟು ಊಟ ಮಾಡ್ಕೊ ಹೋಗ್ಬೇಕು ನೀನು. ಆಯ್ತು ಅಕ್ಕ, ನಾನು ಈಗ ಒಂದು ಫಂಕ್ಷನ್ ಇಕ್ಕಣಿಮಿ, ನೀನು ಬರಬೇಕು ಕಕ್ಕ. ಕೂಗ್ತೀನಿ ಬಂದು ಹೇಳ್ತೀನಿ ಏನು ಫಂಕ್ಷನು ಎಂತೆಲ್ಲ ಹೇಳ್ತೀನಿ, ಬಂದು ನೀನು ಬರಬೇಕು ಅದಕ್ಕೆ. ಸರಿ ಬಿಡು, ಬರ್ತೀನಿ. ಇವಾಗ ಹುಷಾರಾಗಿ ಹೋಗವ. ಸರಿ ಸರಿ ಗಂಗಾಜಿ, ಬರ್ತೀನಿ ನಾನು. ಹೂವಾಗಿವ ಬೇಕಂದ್ರೆ ಮಿಂಜೇಗೌಡನ ಕಳಿಸು ನಮ್ಮ ಮನೆ ಹತ್ರಕ್ಕೆ, ಕೊಟ್ಟು ಕಳಿಸ್ತೀನಿ ಒಂದು ಇಷ್ಟನ. ಕಣವ, ಒಂದಿಷ್ಟು ಸಾಮಂತಿಗೆ ಕೊಟ್ಟು ಕಳಿಸು. ಹಂಗೆ ಒಂದು 3 ಮೊಳ ಮಲ್ಲಿಗೆ ಹೂವು ಕೊಟ್ಟು ಕಳಿಸು. ಸಾಮಂತಿಗೆ ಹೂವೇ ಜಾಸ್ತಿ ಕೊಟ್ಟು ಕಳಿಸವ, ಸ್ವಲ್ಪ ಬಾಗಿಲಿಗೆಲ್ಲ ಹಾಕ್ಬೇಕು. ಸರಿ ಅಜ್ಜಿ, ಬರ್ತೀನಿ ನಾನು. ಹೋಗು ಕೆಲಸ ಮಾಡೋದು ಬಿರ್ಬಿರ್ನೆ. ಸರಿ ಕವ, ಹೋಗ್ಬಿಡ್ ಬಾ. ನಾನು ನೋಡಿದ್ರೆ ಇನ್ನು ಯಾವ ಕೆಲಸಕ್ಕೂ ಮಾಡದೆ ಕೂತೀನಿ. ಫಸ್ಟ್ ಅವ್ರಿಗೆ ಟೀ ಕಾಯಿಸ್ಕೊ ಕೊಟ್ಬಿಟ್ರೆ ನೆಮ್ಮದಿಕ್ಕಪ್ಪ ನನಗೆ. ಇಲ್ಲ ಈ ಮಿಂಜೇಗೌಡನ್ನ ಫೋನ್ ಮಾಡಿ ಕೂಗ್ತೀನಿ ಈಗ. ಅವನು ಬಂದು ಗಾಡೀಲಿ ಎತ್ಕೋಗಿ ಅತ್ಲಾಗಿ ಕೊಟ್ಬಿಟ್ಟು ಬರ್ತಾನೆ. ಕಟ್ಕೆ ಎಲ್ಲ ಹೋಯ್ತಪ್ಪ. ಇಲ್ಲೇ ಇಕ್ಕಿದ್ದೀನಿ ನೋಡು. ಹಾತ್ರಿಗೆ ಎಲ್ಲಿತ್ತೆ?
ಅಯ್ಯೋ ಸಕ್ಕರೆ ಬೇಡ ಬಿಡು, ಹಾಕಿದೀನಿ ಎಷ್ಟಂತ ಹಾಕೋದು. ಟೀ ಮಾಡ್ಬೇಡ ಬಿಡವ, ಅವ್ರಿಗೆಲ್ಲ ಕೊಟ್ಟೆ. ಕೊಟ್ಟ ಸರಿ, ನೀ ಟೀ ಕುಡಿಯಲ್ವಾ? ಇಲ್ಲ ಇಲ್ಲ. ಮಟನ್ ತಗೋಬ ಅನ್ನಲ್ಲ, ತಂದ ಮಟನ್ ಚಿಕನ್ ಎಲ್ಲ 2 ಕೆಜಿ ತಗೋಬರ ಹೋಗಿ. ಟೀ ತರಕ್ ಹೋಗಿರ್ಲವಾ, ಇವಾಗ ಹೋಯ್ತೀನಿ. ಲೋ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಕೇಳ್ದೆ ಎಲ್ಲಿ ಬರ್ತೇನಂತ. ಕೇಳ್ದೇವ, ಇನ್ನು 1 ಅವರ್ ಆದ್ಮೇಲೆ ಮನೆ ಬಿಡ್ತಾರೆ. ಇದಕ್ಕೆ ಬೇಕಾದ್ರೆ ಬರ್ಲಿ, ಹುಷಾರಾಗಿ ಬರಕ್ ಹೇಳು. ಹೊತ್ತಿಗೆ ಮುಂಚೆ ಮನೆ ಸೇರ್ಕೊಳಕ್ ಕೇಳ್ಬಿಡು. ಅಯ್ಯೋ ಬೇಗ ತಗೋಬರೋಗು, ಬೇಗ ಬೇಗ. ಈಚೆ ಹೋಗಿ ಆರಾಮ ಕುತ್ಕೊಂಡು ಟೀ ಕುಡಿಯೋಣ. ಲೋ ಸಾಯಂಕಾಲ ಊಟಕ್ಕೆ ಪೊಂಗಪ್ಪನು ಇಲ್ಲಿಗೆ ಕೂಗ್ಬಿಡ ಆಯ್ತಾ? ಹಂಗೆ ಸಿ ಮಾದೇವಕ್ಕಂಗೆ ಮನೆ ಹತ್ರ ಬರಕ್ ಹೇಳು. ಸರಿ ಆಯ್ತು. ಏನ್ ಕಂಗಾಜಿ ಬರಕ್ ಹೇಳ್ದಂತಲ್ಲ, ಇಷ್ಟು ಬೇಗ ಬಂದ್ಬಿಟ್ಟ? ಇಲ್ಲೇ ಇದ್ದಿ ಅಂಗಡಿಲಿ ಟೀ ಪುಡಿ ತಕೋಗಮ್ಮು ಅಂತ ಬಂದಿದ್ದಿ ಕಣ, ಹೇಳು. ಕುತ್ಕೋ. ಸಾಯಂಕಾಲ ನಿಮ್ಮ ಮನೆ, ನಿಮ್ಮ ಪಕ್ಕದ ಮನೆ, ನಿಮ್ಮ ಎದುರು ಕಡೆ ಮನೆಯವ್ರಿಗೆಲ್ಲ ಹೇಳ್ಬಿಡವ, ಯಾರು ಅಡುಗೆ ಮಾಡಬಾರ್ದು ಮನೇಲಿ ಅಂತ. ಯಾಕೆ ಗಂಗಾಜಿ? ಅಯ್ಯೋ ಮಟನ್ ಮಾಡಿ ನಮ್ಮ ಮನೇಲಿ 6-5 ಕೆಜಿ ಮಟನ್ ಚಿಕನ್ ತಿಂದರು, ಅದಕ್ಕೆ ಎಲ್ಲರಿಗೂ ಊರವ್ರಿಗೆಲ್ಲ ಹಾಕಮ್ಮ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಕೈಲಿ ಎಷ್ಟು ಜನ ಕೈ ತಕ್ಷಣಕ್ಕೆ ನಮ್ಗೆ ಗೊತ್ತಿರೋರ್ನೇ ಕರಿತಿದ್ದೀವಿ ಕಣಮ್ಮ. ಅದಕ್ಕೆ ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಡು ಅಡುಗೆ ಮಾಡಬೇಡ ಅಂತ. 4 ಮನೆಯವ್ರನ್ನ ಕೂಗು. ಗಂಗಾಜಿ ಒಂದು 3 ಮನೆಯವ್ರನ್ನ ಕೂಗ್ಬೋದು ಅಷ್ಟೇ ಗಂಗಾಜಿ. 2 ಮನೆಯವರು ಅದೆಲ್ಲ ಬೆಟ್ಟಕ್ಕೆ ಹೋಗ್ತೀನಿ ಅಂತಿದ್ರು. ಅಯ್ಯೋ ಒಂದ್ಸತಿ ಕೇಳಿ ನೋಡವ, ಏನಾದರೂ ಹೋಗಿರ್ಲಿಲ್ಲ ಅಂದರೆ ಕರ್ಕೊ ಬರ್ತದೆ. ಕೇಳಿ ನೋಡ್ತೀನಿ ಗಂಗಾಜಿ. ನೀವು ಹೊಲಕ್ಕೆ ಹೋಗಿದ್ದಾ? ಅಯ್ಯೋ ಇಲ್ಲಕ್ಕವ, ಇವಾಗ ಮಿಂಗೆ ಬಂದಿದ್ದ, ಅವನಿಗೆ ಟೀ ಕಾಯಿಸ್ತಿದ್ದಿ ಒಳಗೆ ಕುತ್ಕೊಂಡು. ಅವ ಏನು ಟೀ ಮಾಡಬೇಡ, ನಾನೇ ತಗೋಗಿ ಕೊಟ್ಬಿಟ್ಟು ಬಂದಿದ್ದೀನಿ ಹೋಟ್ಲಿಂದ. ಇವಾಗ ನಾನು ಏನಪ್ಪ ಮಟನ್ ತಗೊಬತ್ತೀನಿ ಅಂದ್ಬಿಟ್ಟು ಹೋದ. ಒಳ್ಳೆ ಕೆಲಸ, ಒಂದು ಕೆಲಸ ತಪ್ಪದಂಗೆ ಆಯ್ತಿದ ನಿಂಗೆ. ಮಟನ್ ಚಿಕನ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡವ? ಅಯ್ಯೋ ಅದೇನು ರೆಡಿ ಮಾಡ್ಕೊಳ್ಳೋದೇನು, 20 ಅವರ್ ಕೆಲಸ ಅದ ಬಾ, ಎಲ್ಲ ರೆಡಿ ಆಗದೆ. ನೀನು ಹಾಕಿ ಎಲ್ಲ ರುಬ್ಬಿಟ್ರೆ ಒಂದ್ಸತಿಗೆ ಮುಗೀತು. ಕರೆಂಟ್ ಬೇರೆ ಇಲ್ಲ, ಏನು ರುಬ್ಲೋ ಏನೋ. ಒಳ್ಕಲಲ್ಲೇ ಅರಿಬೋದಲ್ಲ ಮಸಾಲೆ ಗಿಸಾಲೆ ಎಲ್ಲ, ಅದರಲ್ಲೇ ಹರ್ಕೊಡ್ಲ. ನೀ ಏನಕ್ಕೆ ನಮ್ಮನೆ ಕೆಲಸ ಮಾಡಬೇಕು? ನಾನೇ ಮಾಡ್ಕೊತೀನಿ, ಎಲ್ಲನೂ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗಿ ಅವ್ನು ಬರೋ ಅಷ್ಟೊತ್ತಿಗೆ ರುಬ್ಕೊಬಿಡ್ತೀನಿ. ಏನು ಮಸಾಲೆ ಇವಾಗ ರುಬ್ಬಿಟ್ರೆ ಅದು ಆಮೇಲೆ ಗಂಟ ಅದು ಚೆನ್ನಾಗಿ ಹಿಡಿಯಲಕ್ಕವ ಒಂದೊಂದು ಮಟನ್ಗೆಲ್ಲ. ಅದಕ್ಕೆ ಕೂತಿದ್ದೆ ಅತ್ಲಾಗಿ 5 ನಿಮಿಷ ಕೂತ್ಕೊಳ್ಳೋಣ ಅಂತ. ಆಮೇಲೆ ಪರ್ಸಗೌಡ್ರಿಗೆ ಅವೆಲ್ಲ ಅದು ತುಂಬ ಹೊತ್ತು ಇಟ್ಟಿರೋ ಮಸಾಲೆ ತಿಂದರೆ ಆಗೋದಿಲ್ಲ. ಅದನ್ನೇ ನಿಜಾನೇ ಬಿಡು ಗಂಗಾಜಿ, ಒಬ್ಬೊಬ್ಬರಿಗೆ ಇಟ್ಟು ತುಂಬ ಹೊತ್ತು ಇಟ್ಟಿರೋ ಮಸಾಲೆ ಮಟನ್ಗೆ ಅಂದ್ರೆ ಒಂದೊಂದು ಚೆನ್ನಾಗಿ ಹಿಡಿಯೋದಿಲ್ಲ ಮಟನ್ಗೆ. ಮೊಮ್ಮಕ್ಕಳಿಗೆ ಎಷ್ಟು ವರ್ಷ? ಅಯ್ಯೋ ಅವಿನ್ನೂ ಚಿಕ್ಕ ಬೇಕವ, ಏನು ಬೆಳಗ್ಗೆ ಬಿದ್ದೋಗಿಲ್ಲ. ಒಂದು 1ನೇ ಕ್ಲಾಸ್, ಇನ್ನೊಂದು 2ನೇ 3ನೇ ಕ್ಲಾಸ್ ಇರಬೇಕೇನೋ. ನನಗೂ ನೆಟ್ಟು ಗೊತ್ತಿಲ್ಲಕ್ಕವ, ಫೋನ್ ಮಾಡಿ ತುಂಬ ದಿನ ಆಯ್ತಲ್ಲ. ಬಿಟ್ಟಿದ್ದಾರಂತ ಊರ್ನ? ಅವರೆಲ್ಲ ವಯಸ್ಸು ಬೇಗ, ಇನ್ನೂ ಐಕ್ಳು ಸ್ಕೂಲಿಂದ ಬರೋದು ಬೇಡವಾ, ಇನ್ನೂ 1 ಅವರ್ ಮೇಲೆ ಬಿಡ್ತೀನಿ ತಂಪೊತ್ತಾಗಲಿ ಅನ್ಕೊ ಕೂತಾರಲ್ಲಿ. ನಾನು ಅತ್ಲಾಗೆ ಬರಲಿ ಬಿಡು ನಿಧಾನಕ್ಕೆ, ನನಗೂ ಎಕ್ಸ್ಟ್ರಾ ಟೈಮ್ ಸಿಕ್ತಂಗೆ ಆಯ್ತದೆ. ನಮ್ಮ ಮನೇಲೂ ಇಷ್ಟೊತ್ತಿಗೆ ಯಾರು ಉಂಡವರು, ಇನ್ನು ಅವ್ರುಗಳು ತಿನ್ನೋದಿಲ್ಲ. ಇನ್ನೇನು ಅವ್ರು ಬರೋ ಗಂಟ ಅದೊಂದೇ ಅಲ್ವಾ ಕೆಲಸ ಅಂದ್ಕೊಂಡು ಕೂತಿದ್ದೀನಿ. ಇನ್ನೂ 1 ಅವರ್ ಮೇಲೆ ಬಿಡ್ತಾರಂತೆ, ಹುಷಾರಾಗಿ ಬರಲಿ ಅಂತ ಹೇಳಿದ್ದೀನಿ. ಒಟ್ಲಾಗಿ ಹುಷಾರಾಗಿ ಕತ್ಲೆಗಿಂತ ಮುಂಚೆ ಮನೆ ಸೇರ್ಕೊಂಡ್ರೆ ಸಾಕು. ಅಯ್ಯೋ ಬುರಾಜಿ, ನಮ್ಮೂರಲ್ಲೇನು ಕತ್ಲೆ ಆದರೂ ಏನೆಲ್ಲ, ನಮ್ಮ ಊರಲ್ಲಿ ಜನಗಳು ಓಡಾಡ್ತಾ ಇರ್ತಾರೆ. ಪರ್ಸಗೌಡ್ರ ಮನೆ ಅಂದರೆ ಯಾರಾದರೂ ಬಂದ್ಬಿಡ್ತಾರೆ ಕಣ. ಇಂಕವ ಅದೆಲ್ಲ ಏನು ಭಯ ಇಲ್ಲ, ಕಳ್ರೆ ಇಲ್ಲ ನಮ್ಮೂರಲ್ಲಿ. ಈ ಹುಲಿ ಚಿರತೆಗಳೆಲ್ಲ ಬತ್ತಾವಲ್ಲವ, ನ್ಯೂಸ್ ನೋಡಿ ಅದವ್ರಿಗೆ ಭಯ ಆಗ್ಬಿಟ್ಟದೆ ಅಷ್ಟೇ. ಅದು ನಿಜನೇ ಕವ. ಅದ್ಯಾವಾಗ ಹುಲಿ ಬಂದವು, ಅದ್ಯಾವಾಗ ಚಿರತೆ ಬಂದವು ಒಂದು ಹೇಳೋಕ್ಕಾಗೋದಿಲ್ಲ. ಮೊನ್ನೆ ಯಾರೋ ಒಂದು ಯಪ್ಪ ನಮ್ಮ ಹೊಲದ ಎದುರುಗಡೆ ಒಂದು ಹೊಲ ಐತಲ್ಲ, ನಿಮ್ಮ ಹೊಲದ ಎದುರುಗಡೆ ಒಂದು ಗದ್ದೆ ಮಾಡ್ಕೊಂಡವ್ರಲ್ಲ, ಇವಾಗ ಯಾರೋ ಹೊಸಬ್ರು ತಗೊಂಡ್ರಲ್ಲ ಅದನ್ನ. ಅದರಲ್ಲೇ ಒಂದು ಹೆಬ್ಬಾವೋ ಯಾವ್ದು ಹಾವು ನೋಡಿದ್ರಂತೆ, ಫೋನಲ್ಲೆಲ್ಲ ಆಗ್ತಾರಲ್ಲ ಹಾವುಗಳವೇ, ಹುಷಾರಾಗಿ ಚಪ್ಪಲಿ ಹಾಕೊಂಡು ತಿರ್ಗಿ ಅದು ಹೆಂಗ್ ಮುದ್ರಕೊಂಡು ಮಲ್ಗೈತಂತನೂ ಗೊತ್ತಾಗೋದಿಲ್ಲ, ಹಂಗೆ ಮುದ್ರಕೊಂಡಿತ್ತು ಅಂತ ಫೋಟೋ ನೋಡ್ಲಿಲ್ವಾ ನೀನು? ಬಲ್ಲಿ ಇರೋ ಹತ್ತಾಗಿ ಇವತ್ತು ನನ್ನ ಮಗ ಹಾಕ್ಸ್ಕೊಂಡು ನೋಡ್ತೀನಿ, ನನ್ನ ಮಟನ್ ತಗೋ ಬರ್ತಾನೆ, ಸಿಕ್ಕೇಳ್ಕೊಂಡು ಹಾಕ್ಸ್ಕೊಂಡು ನೋಡ್ತೀನಿ. ನನ್ನ ಮಗ ಸೊಸೆ ಮೊಮ್ಮಕ್ಕಳು ಇವ್ರನ್ನೆಲ್ಲ ನೋಡ್ಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ನ ಎಲ್ಲರೂ ನೋಡ್ಬಿಡಿ. ನನಗಿನ್ನೂ ಬೇಜಾನ್ ಕೆಲಸಗಳೈತೆ, ಇನ್ನೊಂದು 1 ಅವರ್ ಬಿಟ್ಟು ಸಿಗ್ತೀನಿ ನಿಮಗೆ. ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಎಲ್ಲನೂ. ಬಾಯ್ ಬಾಯ್. ಕೆಲಸ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಪಾರ್ಟ್ ನೋಡಬೇಕು ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.